ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಇವ್ರನ್ನೆಲ್ಲ ಗಲ್ಲಿಗೆ ಹಾಕಬೇಕು. ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ ರಾಜ್ಯ ಮಾಡೋಕೆ ಹೊರಟಿದೆ. ಗಣಪತಿ ಮೆರವಣಿಗೆಯಲ್ಲಿ ಮಸೀದಿ ಮೂಲಕ ಕಲ್ಲು ತೂರ್ತಾರೆ, ಮೆರವಣಿಗೆಯಲ್ಲಿ ಉಗಿತಾರೆ, ಹುಬ್ಬಳ್ಳಿಯಲ್ಲಿ ಚಾಕು ಹಾಕ್ತಾರೆ, ಈಗ ಭದ್ರಾವತಿಯಲ್ಲಿ ಜಿಂದಾಬಾದ್ ಅಂತ ಕೂಗ್ತಾರೆ. ಶಾಸಕ ಸಂಗಮೇಶ್ ಕೂಗಿದ್ದು ಸುಳ್ಳು ಅಂತ ಹೇಳ್ತಿದಾರಲ್ಲ, ತನಿಖೆ ಆಗೋ ಮೊದಲೇ ಈ ರೀತಿ ಹೇಳಿಕೆ ಕೊಡೋ ತಪ್ಪು ಅಂತಾನು ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ್ ರಾಜ್ಯ ಮಾಡಕ್ಕೆ ಹೊರಟಿದೆ. ಹಿಂದೂಗಳು ಗಣೇಶೋತ್ಸವದ ಮೆರವಣಿಗೆ ಮಾಡಿದ್ರೆ ಮಸೀದಿಯಿಂದ ಕಲ್ಲು ಹೊಡಿತಾರೆ, ರಾಷ್ಟ್ರಭಕ್ತರ ಮೇಲೂ ಹೊಡಿತಾರೆ, ಮುಸಲ್ಮಾನರು ಪೊಲೀಸ್ನವ್ರಿಗೂ ಹೊಡಿತಾ ಇದ್ದಾರೆ. ಗಣೇಶೋತ್ಸವದ ಮೆರವಣಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಉಗಿತಾರೆ. ಹುಬ್ಬಳ್ಳಿನಲ್ಲಿ 4 ಜನ ಚಾಕು ಹಾಕ್ತಾರೆ ಹಿಂದೂ ಯುವಕರಿಗೆ. ಎಲ್ಲಿ ತನಕ ಹೋದರು ಅಂದರೆ ಇವತ್ತು ಕರ್ನಾಟಕ ರಾಜ್ಯದ ಮುಸಲ್ಮಾನರು ಭದ್ರಾವತಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋ ತನಕ ಹೋದರು. ಹಿಂದೂಸ್ತಾನದ ಅನ್ನ ಬೇಕು, ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ. ಪಾಕಿಸ್ತಾನಕ್ಕೆ ಜೈಕಾರ ಹಾಕೋದಾದರೆ ಭಾರತ ಬಿಟ್ಟು ತೊಲಗಲಿ, ಪಾಕಿಸ್ತಾನಕ್ಕೆ ಹೋಗಲಿ. ಕಾಂಗ್ರೆಸ್ಸಿನ ಶಾಸಕ ಭದ್ರಾವತಿ